ಅಬ್ಬರ ಜೋರಾಗಿದ್ದು ಭಾರೀ ಮಳೆಯಿಂದಾಗಿ ರೈತ ಉತ್ಪಾದಕ ಕೇಂದ್ರದ ಮೇಲ್ಛಾವಣಿ ಹಾರಿ ಅವಾಂತರ ಸೃಷ್ಟಿಯಾಗಿದೆ. ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಪಂಚಲಿಂಗೇಶ್ವರ ರೈತ ಉತ್ಪಾದಕರ ಸಂಘದ ಮೇಲ್ಛಾವಣಿ ಹಾರಿ ಹೋಗಿದೆ. ಶೆಡ್ನಲ್ಲಿದ್ದ 250ಕ್ಕೂ ಹೆಚ್ಚು ರಸಗೊಬ್ಬರಕ್ಕೆ ಹಾನಿಯಾಗಿದೆ. ಮಳೆಯ ರಭಸಕ್ಕೆ ಮತ್ತೊಂದು ಕಡೆ ಪೊಲೀಸ್ ಮೈದಾನ ನದಿಯಂತಾಗಿದೆ. ಧಾರವಾಡ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗಿದ್ದು ನಗರದ NTTF ಬಳಿ ರಸ್ತೆಯಲ್ಲಿಯೇ ಮಳೆ ನೀರು ನಿಂತಿದೆ. ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಕಟ್ಟಡ ಕಾಮಗಾರಿಯ ಕಟ್ಟಿಗೆ ಬಿದ್ದು ಬಸ್ ಒಂದು ಜಖಮ್ ಆಗಿದೆ. ರಸ್ತೆ ಬದಿಯಲ್ಲಿ ಖಾಸಗಿ ಬಸ್ ನಿಂತಿದ್ದು ಈ ವೇಳೆ ಕಾಮಗಾರಿಗಾಗಿ ಕಟ್ಟಲಾಗಿದ್ದ ಕಟ್ಟಿಗೆ ಬಿದ್ದು ಜಖಮ್ಗೊಂಡಿದೆ. ಗದಗ ಜಿಲ್ಲೆಯ ಹಲವು ಕಡೆ ಮಳೆರಾಯ ಅಬ್ಬರಿಸಿದ್ದಾನೆ. ಗದಗ, ಶಿರಹಟ್ಟಿ, ನರಗುಂದ ಭಾಗದ ಕೆಲವು ಕಡೆ ಮಳೆಯಾಗಿದೆ. ಮಳೆ ಅವಾಂತರಕ್ಕೆ ನರಗುಂದ ತಾಲೂಕಿನ ಶಿರೋಳದಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಗ್ರಾಮದ ದ್ಯಾಮಮ್ಮನ ಗುಡಿ ಬಳಿ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಇನ್ನು ವಿದ್ಯುತ್ ಸ್ಥಗಿತಗೊಂಡಿದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇತ್ತ ಗ್ರಾಮದ ಕೆಲ ಮನೆಗಳ ಛಾವಣಿ ಜಖಮಾಗಿದ್ರೆ ಕೆಲ ಮನೆಯೊಳಗೆ ಮಳೆ ನೀರು ಕೂಡ ನುಗ್ಗಿದೆ. ಹಾಗೆ ಶಿರಹಟ್ಟಿ ಹೊರವಲಯದಲ್ಲಿ ಸಿಡಿಲಿಗೆ ಒಂದು ಕುರಿ ಸಾವನ್ನಪ್ಪಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಳಗಾವಿ ನಗರದಲ್ಲಿ 2 ಗಂಟೆಗೂ ಅಧಿಕ ಧಾರಾಕಾರ ಮಳೆಯಾಗಿದ್ದು ಗುಡುಗು ಸಹಿತ ಭಾರೀ ಮಳೆಗೆ ಮರಗಳು ಧರೆಗುರುಳಿವೆ. ಸದಾಶಿವನಗರದಲ್ಲಿ ಮರಗಳು ಧರೆಗುರುಳಿದ್ದು ಮರಗಳು ಬಿದ್ದ ಕಾರಣ ವಾಹನ ಸವಾರರು ಪರದಾಡಿದ್ದಾರೆ.